ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತಿದ್ದೀನಿ. ಬನ್ನಿ, ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 84ನೇ ಅಧ್ಯಾಯ 12ನೇ ವಚನ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವರು ನಿಜವಾದಂಥ ಧನ್ಯರಂತೆ. ಹಾಗಾದ್ರೆ ನಿಜವಾದ ಧನ್ಯರು ಯಾರು ಎಂಬುದಾಗಿ ನೋಡೋದಾದ್ರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಜನರು ಧನ್ಯರಂತೆ. ಪ್ರಿಯರೇ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರು ನಿಜವಾದ ಧನ್ಯರಂತೆ. ಪ್ರಿಯರೇ, ಹಾಗಾದ್ರೆ ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ? ಆತನ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ? ಹಾಗಾದ್ರೆ ನೀವು ಧನ್ಯರು. ಪ್ರಿಯರೇ, ಎಷ್ಟೋ ಜನ ದೇವರ ಮೇಲೆ ವಿಶ್ವಾಸ ಇಡದೆ ತಮ್ಮ ಸ್ವಂತ ಜ್ಞಾನದ ಮೇಲೆ ವಿಶ್ವಾಸನ ಇಟ್ಟುಕೊಳ್ತಾರೆ. ನನಗೆ ಒಳ್ಳೆ ಜ್ಞಾನ ಇದೆ, ನಾನು ಓದಿ ನಾನು ಒಂದು ಉತ್ತಮವಾದ ಸ್ಥಾನಕ್ಕೆ ಬರ್ತೀನಿ, ನಾನು ಓದಿ ಉತ್ತಮವಾದಂಥ ಒಂದು ಕೆಲಸ ತೆಗೆದುಕೊಳ್ತೀನಿ ಎಂಬುದಾಗಿ ಅವರ ಸ್ವಂತ ಜ್ಞಾನದ ಮೇಲೆ ವಿಶ್ವಾಸನ ಇಟ್ಕೊಳ್ತಾರೆ. ಕೆಲವರು ತಮ್ಮ ತೋಳಿನ ಮೇಲೆ ವಿಶ್ವಾಸ ಇಡ್ತಾರೆ. ನನಗೆ ಶಕ್ತಿ ಇದೆ, ನಾನು ದುಡಿದು ನಾನು ನನ್ನ ಗುರಿಯನ್ನು ನಾನು ಮುಟ್ಟುತ್ತೇನೆ, ನನ್ನ ಜೀವಿತದಲ್ಲಿ ನಾನು ಆಸೆ ಪಡುವುದನ್ನು ನಾನು ಪೂರ್ತಿಗೊಳಿಸಿಕೊಳ್ತೀನಿ ಎಂಬುದಾಗಿ ಅನೇಕರು ತಮ್ಮ ಬಲದ ಮೇಲೆ ವಿಶ್ವಾಸ ಇಟ್ಟುಕೊಳ್ತಾರೆ. ಆದ್ರಿಂದ ತಮ್ಮ ಬಲದ ಮೇಲೆ ವಿಶ್ವಾಸ ಇಟ್ಟು ದುಡಿಲಿಕ್ಕೆ ಹೋಗ್ತಾರೆ. ಇನ್ನು ಕೆಲವು ಜನಗಳು ಮನುಷ್ಯರ ಮೇಲೆ ವಿಶ್ವಾಸಗಳನ್ನ ಇಡ್ತಾರೆ. ಅನೇಕ ಜನ ಮನುಷ್ಯರ ಮೇಲೆ ವಿಶ್ವಾಸ ಇಟ್ಟು ಅವರ ಮೇಲೆ ಅವರ ಮಾತಿನ ಆಧಾರದ ಪ್ರಕಾರ ತಮ್ಮ ಕೆಲಸ ಕಾರ್ಯಗಳನ್ನ ತಮ್ಮ ಜೀವಿತಗಳನ್ನು ಆಧಾರ ಪಟ್ಟು ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗ್ತಾರೆ. ಪ್ರೇರಿ, ಹಾಗಾಗಿ ದೇವರ ವಾಕ್ಯ ಹೇಳ್ತಿದೆ, ಮನುಷ್ಯರ ಮೇಲೆ ನಂಬಿಕೆ ಇಡುವವರು ಅಥವಾ ತನ್ನ ತೋಳಿನ ಮೇಲೋ ತನ್ನ ಜ್ಞಾನದ ಮೇಲೋ ನಂಬಿಕೆ ಇಡುವವರನ್ನ ಧನ್ಯರು ಎಂಬುದಾಗಿ ಹೇಳ್ತಿಲ್ಲ. ಪ್ರೇರಿ, ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ ಅವರು ನಿಜವಾದ ಧನ್ಯರಂತೆ. ಪ್ರೇರಿ, ಹಾಗಾದ್ರೆ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಿ? ನಿಮ್ಮ ವಿಶ್ವಾಸ ದೇವರ ಮೇಲೋ ಅಥವಾ ಮನುಷ್ಯರ ಮೇಲೋ, ಅಥವಾ ದೇವರ ಮೇಲೆ ನಿಮ್ಮ ವಿಶ್ವಾಸ ಇಟ್ಟಿದ್ದೀರೋ ಅಥವಾ ನಿಮ್ಮ ಜ್ಞಾನದ ಮೇಲೋ, ನಿಮ್ಮ ಶಕ್ತಿ ಮೇಲೋ ಪ್ರೇರೆ, ಅಥವಾ ನಿಮ್ಮ ಮನೆಯವರ ಮೇಲೆ ನೀವು ವಿಶ್ವಾಸವನ್ನು ಇಟ್ಟಿದ್ದೀರೋ, ಅಥವಾ ನೀವು ಒಂದು ವೇಳೆ ನಿಮಗೆ ಬರುವಂತ ವರಮಾನ ಆಗಿರ್ಬೋದು, ಬರುವಂತ ಸಾಲ್ರಿ ಆಗಿರ್ಬೋದು, ಬರುವಂತ ಆದಾಯದ ಮೇಲೆ ನೀವು ವಿಶ್ವಾಸವನ್ನು ಇಟ್ಟಿದ್ರೆ ನಿಜವಾಗ್ಲೂ ಕೂಡ ನೀವು ಧನ್ಯರಲ್ಲ ಪ್ರೇರೆ. ಆದ್ರೆ ಯಾರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸನ ಇಟ್ಟಿರ್ತಾರೋ ಅವರು ನಿಜವಾದ ಧನ್ಯರಂತೆ ಪ್ರೇರೆ. ಹಾಗಾದ್ರೆ ದೇವರ ವಾಕ್ಯ ಏನ್ ಹೇಳ್ತಿದ್ದೆ? ಆತನ ಮೇಲೆ ವಿಶ್ವಾಸ ಇಡುವವರು ಧನ್ಯರು ಎಂಬುದಾಗಿ. ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ನಿಮಗೆ ವಿಶ್ವಾಸ ಇದೆಯಾ? ನಾನು ಮನುಷ್ಯರನ್ನ ನಂಬಿಲ್ಲ, ನಾನು ನನ್ನ ಸ್ವಂತ ಜ್ಞಾನವನ್ನ ನಂಬಲ್ಲ, ನಾನು ಸ್ವಂತ ಶಕ್ತಿಯನ್ನ ನಂಬಲ್ಲ, ನಾನು ನಂಬೋದು ನನ್ನ ಯೇಸುವನ್ನ ಮಾತ್ರ. ನನ್ನ ನಂಬಿಕೆ ಯೇಸು ಆಗಿದ್ದಾನೆ, ನನ್ನ ಭರವಸೆ ಯೇಸು ಆಗಿದ್ದಾನೆ ಎಂಬುದಾಗಿ ಯಾರೆಲ್ಲ ಹೇಳಿ ಒಪ್ಪಿಸಿಕೊಡ್ತಾರೋ ಅವ್ರು ನಿಜವಾದ ಧನ್ಯರು. ಯಾರೆಲ್ಲ ದೇವರೇ ವಿಶ್ವಾಸಿಯಾಗಿದ್ದಾರೋ, ನನ್ನ ಆಧಾರವು ನನ್ನ ನಂಬಿಕೆ ದೇವರು ಎಂಬುದಾಗಿ ಮನಸಾರೆ ಆತನ ನಂಬುತ್ತಿದ್ದಾರೋ ಅವ್ರು ನಿಜವಾದ ಧನ್ಯರಂತೆ ಪ್ರಿಯ. ಹಾಗಾದ್ರೆ ನೀವು ದೇವರನ್ನ ಮನಸಾರೆ ನಂಬದೇನೆ, ಅಯ್ಯೋ ದೇವರನ್ನ ನಂಬಿ ಸಾಕಾಯ್ತಪ್ಪ, ದೇವರನ್ನ ಯೇಸುವನ್ನ ನಂಬಿದ್ರಿಂದ ನನಗೇನು ಆಗೇ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಿ, ಇನ್ನೂ ಕೂಡ ಆತನ ಮೇಲೆ ನಂಬಿಕೆ ಇದೆ, ಆದ್ರೂ ನನ್ನ ಜೀವಿತದಲ್ಲಿ ಇಂಥ ಕಾರ್ಯಗಳು ಆಗಿಲ್ಲ, ನನ್ನ ಕುಟುಂಬದಲ್ಲಿ ಇನ್ನೂ ಅನೇಕ ತಡೆಗಳು, ಇನ್ನೂ ನನ್ನ ಜೀವಿತದಲ್ಲಿ ಅನೇಕ ತಡೆಗಳು, ನಾನು ಹೋರಾಟದಲ್ಲಿದ್ದೀನಿ, ಶೋಧನೆಯಲ್ಲಿದ್ದೀನಿ ಅಂತೇಳಿ ನಿಮ್ಮ ನಂಬಿಕೆನ ಬಿಟ್ಟು ಬಿಟ್ಟಿದ್ದೀರಾ ಪ್ರೇರೆ. ಒಂದು ವೇಳೆ ದೇವರ ಮೇಲೆ ಇರುವಂತ ನಂಬಿಕೆಯ ಬೇರೆ ಯಾವ್ದಾದ್ರ ಕಡೆ ಯಾವ್ದಾದ್ರು ವಿಷಯಗಳ ಮೇಲೆ ನಂಬಿಕೆ ಇಡುವುದಕ್ಕೆ ನಿಮ್ಮ ಮನಸ್ಸು ಬದಲಾಯಿಸಿಕೊಳ್ಳುತ್ತಿದ್ದೀರಾ? ದೇವರ ಮೇಲೆ ಇಟ್ಟಂತ ನಂಬಿಕೆನ ಈಗ ಕಮ್ಮಿ ಆಗ್ತಾ ಹೋಗ್ತಿದ್ಯಾ ಪ್ರೇರೆ? ನೋಡಿ, ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿ ಪ್ರೇರೆ. ಇಲ್ಲ, ನಾನು ದೇವರ ಮೇಲೆ ಇಟ್ಟಂತ ವಿಶ್ವಾಸ ಎಂದಿಗೂ ಬದಲಾಗಿಲ್ಲ, ನಾನು ಕಮ್ಮಿನೂ ಕೂಡ ಆಗಲ್ಲ, ನಾನು ಪೂರ್ಣ ವಿಶ್ವಾಸ ಇಡ್ತೀನಿ ಅಂತ ಹೇಳ್ತೀರಾ? ಹಾಗಾದ್ರೆ ನಿಮ್ಮ ಪರಿಸ್ಥಿತಿಗಳನ್ನ ಆತನ ಬದಲಾಯಿಸಲಿಕ್ಕೆ ಸಾಧ್ಯ, ನಿಮ್ಮ ನಂಬಿಕೆಗಳನ್ನ ಆತನ ಮಾನಿಸ್ತಾನೆ ಪ್ರೇರೆ. ಆದ್ರಿಂದ ಈ ಪ್ರಪಂಚವನ್ನ ನಂಬಬೇಡಿ, ಈ ಲೋಕವನ್ನ ನಂಬಬೇಡಿ ಪ್ರಿಯರೇ. ನಿಮ್ಮ ಸ್ವಂತ ಬಲ, ಸ್ವಂತ ಜ್ಞಾನ, ಸ್ವಂತ ಜನರ ಮೇಲೆ ನೀವು ವಿಶ್ವಾಸ ಇಡಬೇಡಿ. ಯೇಸು ಕ್ರಿಸ್ತನ ಮೇಲೆ ಪೂರ್ಣವಾದ ವಿಶ್ವಾಸ ಇಡಿ. ಆತ ನಿಮ್ಮ ಭರವಸೆಗೆ ಆಧಾರನಾಗಿದ್ದಾನೆ, ನಿಮ್ಮ ನಂಬಿಕೆಗೆ ಆತನ ಆಧಾರನಾಗಿದ್ದಾನೆ, ನಿಮ್ಮ ನಂಬಿಕೆಗಳು ಆತನ ಮಾನಿಸ್ತಾನೆ ಪ್ರೇರೆ. ನೀವು ಆತನ ಮೇಲೆ ನಂಬಿಕೆ ಇಡೋದಾದ್ರೆ ಖಂಡಿತ ಕರ್ತನು ನಿಮ್ಮ ನಂಬಿಕೆಯನ್ನ ಘನಪಡಿಸಿ ನೀವು ನಂಬಿದಂತೆ ನಿಮಗೆ ಆಗ್ಲಿ ಎಂಬುದಾಗಿ, ನೀವು ನಂಬಿದ ವಿಷಯಗಳನ್ನು ನಿಮಗೆ ಕೈಗೂಡುವಂತೆ ಸಹಾಯ ಮಾಡ್ತಾನೆ. ಹಾಗಾದ್ರೆ ನಂಬಿಕೆನ ಕಳ್ಕೊಳ್ಬೇಡಿ, ನಂಬಿಕೆಯಲ್ಲಿ ಬಿದ್ದೋಗ್ಬೇಡ್ರಿ,
ನಂಬಿಕೆಯಲ್ಲಿ ಹಿಂಜರಿದು ಹೋಗ್ಬೇಡಿ. ದೇವರ ಮೇಲೆ ಇರುವಂತ ವಿಶ್ವಾಸವನ್ನ ಕಮ್ಮಿ ಮಾಡ್ಕೊಳ್ಬೇಡಿ. ಹಾಗಾಗಿ ದೇವರ ವಾಕ್ಯದ ಮೇಲೆ ಇರುವಂತ ವಿಶ್ವಾಸ ಕಮ್ಮಿ ಆಗ್ಬಾರ್ದು. ನಿಮ್ಮ ವಿಶ್ವಾಸವು ಮನುಷ್ಯರ ಮೇಲೋ, ಹಣದ ಮೇಲೋ, ಲೋಕದ ಮೇಲೋ, ನಿಮ್ಮ ಮೇಲೆ ಇಟ್ಟುಕೊಳ್ಳದೆ ಕರ್ತನಾಗಿರೋ ಯೇಸು ಕ್ರಿಸ್ತನ ಮೇಲೆ ಪೂರ್ಣ ವಿಶ್ವಾಸ ಇಡಿಪ್ರಿಯರೇ. ಆಗ ನಿಜವಾಗಿ ಧನ್ಯರು ನೀವಾಗಿರ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮೇಲೆ ಭರವಸೆ ಇಡುವವರು ಧನ್ಯರು ಎಂಬುದಾಗಿ ಹೇಳಿದಿ. ಈ ಲೋಕದ ಮೇಲಲ್ಲ, ಮನುಷ್ಯರ ಮೇಲಲ್ಲ ದೇವರೇ, ಯಾವುದು ಸ್ವಾಮಿ, ವಸ್ತುಗಳ ಮೇಲಲ್ಲ, ನಿನ್ನ ಮೇಲೆ ಯಾರೆಲ್ಲ ಭರವಸೆ ಇಟ್ಟಿದ್ದಾರೋ ಕರ್ತನೆ, ಅವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ, ನಿನಗೆ ಸ್ತೋತ್ರ. ಇನ್ನು ಯಾರೆಲ್ಲ ನಿನ್ನ ಮೇಲೆ ವಿಶ್ವಾಸ ಇಡದೆ ಲೋಕದ ಮೇಲೆ, ಸ್ವಂತ ಬಲದ ಮೇಲೆ, ಜ್ಞಾನದ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ ಸ್ವಾಮಿ, ಅವರೊಟ್ಟಿಗೆ ನೀನು ಮಾತನಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಅವ್ರು ನಿನ್ನ ಪೂರ್ಣವಾಗಿ ನಿನ್ನ ಮೇಲೆ ವಿಶ್ವಾಸ ಇಡುವವರಾಗಿ ಮಾರ್ಪಡಿಸು ಕರ್ತನೆ. ಇವತ್ತಿನ ನಾನು ನಿನ್ನ ಮೇಲೆ ಪೂರ್ಣ ಹೃದಯದಿಂದ ವಿಶ್ವಾಸ ಇಡುತ್ತೀನಿ ಎಂಬುದಾಗಿ ಯಾರೆಲ್ಲ ಒಪ್ಪಿಸಿಕೊಡ್ತಿದ್ದಾರೋ ಅವರ ವಿಶ್ವಾಸಗಳನ್ನ ಆಧರಿಸಿರಿ, ಬಲಪಡಿಸಿರಿ. ವಿಶ್ವಾಸದಲ್ಲಿ ಮುಂದೆ ಸಾಗುವಂತೆ ಅವ್ರನ್ನ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.